ಎಷ್ಟೇ ವರ್ಷದಿಂದ ಪಿಗ್ಮೆಂಟೇಷನ್ ಇರಲಿ, ಸ್ಕಿನ್ ಡಾರ್ಕ್ ಇರಲಿ, ಕಪ್ಪಗಿದೆ ನಮ್ಮ ಸ್ಕಿನ್ನು ಅನ್ನೋರಿಗೆ ರಾತ್ರಿ ಮಲಗೋಕ್ಕೆ ಮುಂಚೆ ನೋಡಿ, ಕೇವಲ ಈ ಅದ್ಭುತವಾದ ಕ್ರೀಮು, ಹೋಮ್ ಮೇಡ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ, ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋಂಥ ಅದ್ಭುತವಾದ ಕ್ರೀಮ್. ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ನೀವು ರಾತ್ರಿ ಮಲಗೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನ್ ಥರ 100 ಸ್ಕಿನ್ ಪ್ರಾಬ್ಲಮ್ನ ಇಮ್ಮಿಡಿಯೇಟಾಗಿ ವಾಸಿ ಮಾಡೋ ಶಕ್ತಿ ಇರೋಂಥ ಅದ್ಭುತವಾದ ಕ್ರೀಮ್. ನೋಡಿ ಯಾವ ರೀತಿ ಇದೆ ಅಂತ. ಸೊ ಈ ಥರ ಒಂದು ಜೇನುತುಪ್ಪ ಬಾಟ್ಲ್ ಸಿಗುತ್ತೆ ನಿಮಗೆ, ಅದರಲ್ಲಿ ಸ್ಟೋರ್ ಮಾಡಿ ಧಾರಾಳವಾಗಿ ಇಟ್ಕೊಳ್ಳಿ. ಇದು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನು ಅನಿಸುತ್ತಿಲ್ಲ, ಹೊರಗಡೆನೂ ಇಡ್ಬೋದು. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ನಾನು ಇಂಟ್ರಡಕ್ಷನ್ ನಿಮ್ಗೆ ಹೇಳಿದೆ. ಸೊ ಅದರಲ್ಲಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಪ್ರಾಡಕ್ಟ್ ಅನ್ನೋಕ್ಕಿಂತ ಒಂದು ವಸ್ತು ಅಂತ ಹೇಳ್ತೀನಿ. ಅದು ಎಜಿನಾಲ್ ಅಂತ ಹೇಳ್ತಾರೆ. ಅದರಲ್ಲಿರೋ ಬಯೋ ಆ್ಯಕ್ಟಿವ್ ಎನ್ಸೈಮ್ 90% ನಿಮಗೆ ಅದು ಎಸೆನ್ಷಿಯಲ್ ಆಯಿಲ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಕೆಲವು ವೀಡಿಯೋಸಲ್ಲಿ ಹೇಳಿದ್ದೀನಿ, ಟ್ರೀಟಿ ಆಯಿಲ್ ಇದೆ, ಜೋಜೋಬಾ ಆಯಿಲ್ ಇದೆ, ಮತ್ತು ಲ್ಯಾವೆಂಡರ್ ಆಯಿಲ್ ಇದೆ ಅಂತ. ಬಟ್ 90% ಎಸೆನ್ಷಿಯಲ್ ಆಯಿಲ್ ಇರೋ ಏಕೈಕ ವಸ್ತು ಅಥವಾ ಪ್ರಾಡಕ್ಟ್ ಅದು ಏನು? ಲವಂಗ. ಲವಂಗನ ಬ್ಲಿಮಿಷಸ್ನ ಫೇಡ್ ಮಾಡುತ್ತೆ, ಬಂಗ್ನ ಫೇಡ್ ಮಾಡುತ್ತೆ. ಸುಮಾರು ಜನ ಪಿಂಪಲ್ ಮಾರ್ಕ್ಸು ಮತ್ತು ಅದು ಫೇಡ್ ಆಗ್ತಿಲ್ಲ ಪಿಗ್ಮೆಂಟೇಷನ್ ಅಂತಿರಲ್ಲ, ಲವಂಗ. ನಾನು ಈಗಾಗಲೇ ನಿಮ್ಗೆ ನೆನ್ನೆ ವೀಡಿಯೋಲಿ ಹೇಳಿದ್ದೀನಿ, ಅಡುಗೆ ಮನೆ ಒಂದು ಮೆಡಿಕಲ್ ಶಾಪ್ ಥರ. ನೀವು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಸೊ ನಿಮಗೆ 90% ಪಿಗ್ಮೆಂಟೇಷನ್ ಮಾರ್ಕ್ಸ್ ಜೊತೆಗೆ ಎಸೆನ್ಷಿಯಲ್ ಆಯಿಲ್ಸ್ ಪ್ರೆಸೆಂಟ್ ಆಗಿರೋದು ನಮ್ಮ ಎಜಿನಾಲ್. ಎಜಿನಾಲ್ ಏನೂ ಇಲ್ಲ, ಅದೊಂದು ಎನ್ಸೈಮು, ಒಂದು ಕಾಂಪೌಂಡು ನಮಗೆ ಲವಂಗದಲ್ಲಿದೆ ಅಲ್ವಾ. ಸೊ ಇವತ್ತು ನಾನು ಮಾಡಿರೋ ಈ ಅದ್ಭುತವಾದ ಕ್ರೀಮು ನೀವೇ ಆಶ್ಚರ್ಯ ಪಡ್ತೀರಾ ಯಾವುದರಿಂದ ಮಾಡಿದೆ ಅಂತ. ಇವತ್ತಿನ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದೆ, ನೋಡ್ಕೊಂಬಂದ್ಬಿಡಿ. ಸುಮಾರು ಜನದಿತ್ತು, ಹೇಮಾ ಪಿಗ್ಮೆಂಟೇಷನ್ ಅವ್ರಿಗೆ ನಾನು ಕ್ರೀಮ್ ಮಾಡಬೇಕಾಯ್ತು, ಪಿಂಪಲ್ಸ್ ಅವ್ರಿಗೆ ಕ್ರೀಮ್ ಮಾಡಬೇಕಾಯ್ತು, ಮತ್ತು ಡಾರ್ಕ್ ಸ್ಕಿನ್ ಅವ್ರಿಗೆ ಕ್ರೀಮ್ ಮಾಡಬೇಕಾಯ್ತು. ಎಲ್ಲರಿಗೂ ಸೇರಿ ಒಂದು ಕ್ರೀಮ್ ಮಾಡ್ಕೊಂಡು ಬಂದಿದ್ದೀನಿ. ಎಟ್ ಅಗೇನ್ ಸೋಷಿಯಲ್ ಮೀಡಿಯಾಲಿದ್ದೀವಿ, ಅದಕ್ಕೋಸ್ಕರ ಪ್ಯಾಚ್ ಟೆಸ್ಟ್. ಬಟ್ ಅದನ್ನು ನೀವು ನೋಡಿದ್ರೆ ಹೇಳ್ಬಿಡ್ತೀರಾ ಅಲ್ವಾ. ನಮ್ಮ ಭವಿ ಮ್ಯಾಮ್ ಆಗಿರ್ಬೋದು, ನೋಡಿದ ತಕ್ಷಣ ಹೇಳ್ಬಿಡ್ತಾರೆ, ಅಯ್ಯೋ ಇದಕ್ಕೇನು ಪ್ಯಾಚ್ ಟೆಸ್ಟ್ ಬೇಡ ಅಂತ. ಬಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿರೋದ್ರಿಂದ ನಾವು ಪ್ಯಾಚ್ ಟೆಸ್ಟ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಸುಮಾರು ಜನ ನನ್ನ ಕೇಳ್ತಿದ್ರಿ. ಸೊ ಫೌಂಡೇಶನ್ ಬಂದುಬಿಡುತ್ತೆ ಇವತ್ತು ಈವ್ನಿಂಗ್ ಆರ್ ನಾಳೆ ಬೆಳಗ್ಗೆ ವೀಡಿಯೋಲಿ ಬರುತ್ತೆ, ಓಕೆನಾ. ಸೊ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದೆ ಅಂತ. 90% ಎಸೆನ್ಷಿಯಲ್ ಆಯಿಲು ಒಂದು ವಸ್ತುಲಿದೆ ಅಂದರೆ ದಯವಿಟ್ಟು ಬಿಡಕ್ಕೆ ಹೋಗ್ಬಿಡಿ. 5 ಪೈಸಾ ಖರ್ಚಿಲ್ಲ, ಇದು ನಿಮ್ಮ ಮನೆ ಅಡುಗೆ ಮನೆಯಲ್ಲೇ ಇದೆ. ಸೊ ಆಲ್ಮೋಸ್ಟ್ ಪ್ರತಿದಿನ ಅದರ ಬಳಕೆ ಇದೆ. ಓಕೆ, ಒಂದು ಸಲ ಕ್ರೀಮ್ ನೋಡ್ಕೊಂಬಂದ್ಬಿಡಿ. ಅದಕ್ಕೆ ಮುಂಚೆ ನಿಮಗೆ ಟೆಕ್ಸ್ಚರ್ ತೋರಿಸ್ಬಿಡ್ತೀನಿ, ನಮ್ಮ ಕ್ರೀಮಿನ ಟೆಕ್ಸ್ಚರ್ ನೋಡಿ. ಸೊ ಈ ಅದ್ಭುತವಾದ ಕ್ರೀಮ್ನ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ಸಲ ವೀಡಿಯೋ ನೋಡಿ. ಬೇವಿನ ಎಲೆ ಎಷ್ಟಿದೆಯೋ ಅಷ್ಟು ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅಂದರೆ ಇದು ಯಾಕೆ ಹೇಮ ಇಷ್ಟೊಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂದರೆ, ಇದರಲ್ಲಿ ಸುಮಾರು ನಮಗೆ ಫ್ಲೆವೆನಾಯ್ಡ್ಸ್ ಇದೆ, ಗ್ಲೈಕೋಸೈಡ್ಸ್ ಇದೆ, ಫೆನೋಸ್ ಇದೆ, ಓಕೆ, ಎಲ್ಲ ಕಾಂಪೌಂಡ್ಸ್ ಇದೆ. ಅದಕ್ಕೆ ಇದನ್ನು ನಾವು ಯಥೇಚ್ಛವಾಗಿರೋ ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋದು ಅಂತ ಹೇಳ್ತೀವಿ. ಅಂದರೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ರಸ ಚೇಂಜ್ ಆಗುತ್ತೆ, ಅಂದರೆ ಗ್ರೀನ್ ಕಲರ್ ಬರುತ್ತೆ, ಆಯಿತಾ. ಆ ಗ್ರೀನ್ ಕಲರ್ ಬರೋದು ನಮ್ಮ ಸ್ಕಿನ್ಗೆ ತುಂಬ ಅತಿ ಅದ್ಭುತವಾದ ಒಂದು ಎನ್ಸೈಮ್ ರಿಲೀಸ್ ಮಾಡುತ್ತೆ. ಬಟ್ ಇದರಲ್ಲಿ ಒಂದು ಡಿಸಡ್ವಾಂಟೇಜು ಇರಬೇಕಲ್ವಾ. ಆದರೆ ಇವತ್ತು ನಾವು ಮಾಡ್ತಿರೋ ಇದರಲ್ಲಿ ಯಾವುದೂ ಡಿಸಡ್ವಾಂಟೇಜ್ ಇಲ್ಲ, ಓಕೆ. ಸೊ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋ ಈ ಪಲಾವ್ ಎಲೆನ ಇದ್ರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಸೊ ಇದನ್ನು ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ, ಆಯಿತಾ. ಇನ್ನೊಂದೆಲೆ ತಗೊಳ್ತೀನಿ. ಸೊ ಇದನ್ನು ಕುದಿಯೋಕ್ಕಿಡೋಣ. ಆಮೇಲೆ 2 ಲವಂಗ ಹಾಕಬೇಕು. ಇದು ಸ್ಕಿನ್ ಟೋನ್ ಕರೆಕ್ಷನ್ನ ಚೇಂಜ್ ಮಾಡುತ್ತೆ. ಅಂದರೆ ನಿಮಗೆ ಪಿಂಪಲ್ಸ್ ಎಲ್ಲ ಆಗೋಗಿ ಆ ಮಾರ್ಕ್ ಎಲ್ಲ ಉಳಿಯುತ್ತೆ, ನಂಬರ್ 1. ಮತ್ತು ಆ್ಯಂಟಿ ಏಜಿಂಗ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆಯಿತಾ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಯಥೇಚ್ಛವಾಗಿದೆ. ಆ್ಯಂಟಿ ಸ್ಕಾರ್ಸ್ಗೆ ಅದಕ್ಕೆಲ್ಲ ರಾಮಬಾಣ ನಮ್ಮ ಇವತ್ತಿನ ಈ ಲವಂಗ. ಇದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕಾದ್ರೆ ಇದು ಕುದಿಬೇಕು. ಕುದಿಬಿಟ್ಟು ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೋಡಿ. ಇವಾಗ ನಿಮ್ಗೆ ಯಾವ ಕಲರ್ ಇದೆ, ಇದು ವೈಟ್ ಇದೆ ಅಲ್ಲ, ಚೆನ್ನಾಗಿ ಕುದ್ದು ಅದು ಕಲರ್ ಚೇಂಜ್ ಆಗಬೇಕು, ಆಯಿತಾ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀವಿ ನೋಡಿ. ಕಲರ್ ಚೇಂಜ್ ಆಗಿದೆ, ನಿಮ್ಗೆ ಗೊತ್ತಾಗ್ತಿದೆ, ಬಿಸಿ ಇದೆ ನೋಡಿ, ಕಾಣ್ತಿದೆಯಲ್ಲ ಕಲರ್ ಚೇಂಜ್ ಆಗಿರೋದು. ಯಾಗುತ್ತಾ, ಇದು ಪ್ಲೇನ್ ವಾಟರ್,
ಆವಾಗಲೇ ಯೂಸ್ ಮಾಡಿದ್ದು ನಾನು. ಇದು ನೋಡಿ. ಸೊ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು, ಆಯಿತಾ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಈಗ ಕಂಪ್ಲೀಟಾಗಿ ತಣ್ಣಕ್ಕಾಗಿದೆ, ಫಿಲ್ಟ್ರ್ ಮಾಡ್ಕೊ. ಇವತ್ತು ಸ್ವಲ್ಪ ಜಾಸ್ತಿ ಕ್ರೀಮ್ ಮಾಡಿ ಇಟ್ಕೊಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಆರಿದೆ. ಈಗ ನಾನು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ ಫ್ಲೋರ್ ನೀವು ಅಡುಗೆಗೆಲ್ಲ ಬಳಸ್ತೀರಲ್ಲ, ಅದೇ ಕಾರ್ನ್ ಫ್ಲೋರ್. ಅದಿಲ್ಲ ಅಂದಿದ್ದ ಪಕ್ಷದಲ್ಲಿ ಆಲೂಗೆಡ್ಡೆನ, ದಪ್ಪ ಆಲೂಗೆಡ್ಡೆ ತೊಗೊಂಡು, ಅದು ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ ನಾನು. ಒಂಚೂರು ಗಂಟೆ ಏನೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಎಸ್, ಒಂಚೂರು ಗಂಟಿಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಈ ಥರ ಕಾರ್ನ್ ಸ್ಟಾರ್ಚ್ ಇಲ್ಲ, ನಾನು ತೊಗೊಂಡಿರೋದು ಕಾರ್ನ್ ಸ್ಟಾರ್ಚ್, ಓಕೆ, ಅದಿಲ್ಲ ಅದೇ ಪಕ್ಷದಲ್ಲಿ ಈ ಆಲೂಗೆಡ್ಡೆ ಇರಬೇಕು. ಈ ಕ್ರೀಮು ಇಷ್ಟು ಕ್ವಾಂಟಿಟಿಲಿ ಮಾಡಬೇಕು ಅಂದರೆ ಇದ್ರದ್ದು ಸ್ಟಾರ್ಚ್ ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಇದು ತುರಿದ್ಬಿಟ್ಟು ಸ್ಟಾರ್ಚ್ ತೆಗಿತಾರೆ ಅಂತ, ಆ ಥರ ತಕ್ಕೊಂಡು ನೀವು ಮಾಡಬೇಕಾಗುತ್ತೆ, ಆಯಿತಾ. ಹಾಗೆ ಮಾಡೋಕ್ಕೆ ಬರಲ್ಲ, ಆಯಿತಾ. ಇದನ್ನು ಚೆನ್ನಾಗಿ ಒಂಚೂರು ಲಮ್ಸಿರಬಾರ್ದು, ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಒಂಚೂರು ಲಮ್ಸಿಲ್ಲ. ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಥರ ಒಂದು ಚಿಮಟ ತಗೊಳ್ತೀನಿ, ಬನ್ನಿ ನೋಡಿ. ನಮ್ಗೆ ಕಾಣ್ತಿರ್ಬೋದು, ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಇದನ್ನು ಬಾಯ್ಲ್ ಮಾಡಬೇಕಾದ್ರೆ ಸಿಮ್ ಮಾಡ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕಿದನ್ನು, ಆಯಿತಾ. ಇದು 2 to ನೋಡಿ ಹೆಂಗಿದೆ, ಲಿಕ್ವಿಡ್ ಆಗಿದೆ ಅಲ್ವಾ. 2-3 ನಿಮಿಷ ವೆಯ್ಟ್ ಮಾಡಿದ್ರೆ ಇದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಸುಮಾರು ಜನ ನನಗೆ ಪಿಗ್ಮೆಂಟೇಷನ್ ಕ್ರೀಮ್ ಹೇಳಿ ಅಂತ ಹೇಳ್ತಿದ್ರು. ಇವಾಗ ಹೊರಗಡೆ ಕ್ರೀಮಲ್ಲಿ ನೋಡಿ ಈಗಾಗಲೇ ಗಟ್ಟಿ ಆಗ್ತಿದೆ. ನಾನು ಈ ಪ್ರೊಸೀಜರ್ ಮುಗಿಸ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಫ್ರೆಂಡ್ಸ್, ಗಂಟಾಗಕ್ಕೆ ಬಿಡಬಾರ್ದು. ನೋಡಿ ನಿಮ್ಗೆ ಕಾಣ್ತಿರ್ಬೋದಲ್ವಾ, ಸೊ ನೋಡಿ ಗಂಟಾಗ್ತಾ ಬರ್ತಿದೆ. ಚೆನ್ನಾಗಿದೆಲ್ಲ, ಡೈರೆಕ್ಟಾಗಿ ಇಡೋಕ್ಕೆ ಬರಲ್ಲ ಇದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಪಿಗ್ಮೆಂಟೇಷನ್ ಇರೋರು, ಸ್ಕಿನ್ ವೈಟ್ನಿಂಗ್ ಇರೋರೆಲ್ಲ ಕ್ರೀಮ್ ಕೇಳ್ತಾ ಇದ್ರು ನನ್ನ ಹತ್ರ. ಸೊ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನೇ ಮಾಡ್ತಿರೋದು, ಅದು ಪಲಾವ್ ಎಲೆಯಲ್ಲಿ. ನಾನು ಹೇಳಿದೆ ನಿನ್ನೆ ವೀಡಿಯೋಲಿ, ಅಡುಗೆ ಮನೆ ನಮ್ಮ ಮೆಡಿಕಲ್ ಶಾಪ್ ಥರ. ಇದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಇವತ್ತು ನಾನು ಮಾಡ್ತಿರೋದು ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಕ್ರೀಮು 100ಕ್ಕೆ 100 ಜನಕ್ಕೂ ಸೂಟ್ ಆಗುತ್ತೆ. ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಗುತ್ತಾ. ಇಲ್ಲಿ ಕೆಲವರು ಒಂದು ಗುಂಪಿನ ಜನ ಇದ್ದಾರೆ, ನಾನು ಬೇಡ ಅವ್ರ ವಿಷಯ ಅಲ್ಲ. ಸೊ ಅವರು ಆಗತ್ತೆ ಅಂದ್ರೂ ಇಲ್ಲ ಅಂತ ಹೇಳ್ತಾರೆ. ಸೊ ಇದು 100ಗೆ 100% ವರ್ಕ್ ಆಗುತ್ತೆ, ಆಯಿತಾ. ಇದು ನ್ಯಾಚುರಲ್ ನೋಡಿ. ಆವಾಗಲೇ ಹೆಂಗಿತ್ತು, ಹೀಗೆ ನೋಡಿ, ಇಷ್ಟೇ ಮುಗ್ದಿಲ್ಲ, ಇನ್ನೂ ಇದೆ ಕ್ರೀಮ್ದು. ಈ ಕನ್ಸಿಸ್ಟೆನ್ಸಿಗೆ ತಕ್ಕೊಂಬಿಡಿ, ಆಯಿತಾ. ಇದು ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕು ಅಂತ. ಈ ಕನ್ಸಿಸ್ಟೆನ್ಸಿಗೆ ಬರ್ತಾ ಈಗ ಸ್ವಲ್ಪ ಆರಬೇಕದು, ಆಯಿತಾ. ಆರಬೇಕು. ಆರಿದ್ಮೇಲೆ ಇದಕ್ಕೆ ಇನ್ನೊಂದು ಸ್ಟೆಪ್ ಇದೆ. ಸೊ ನೋಡಿ, ಇದನ್ನು ಚೆನ್ನಾಗಿ ಕರೆಕ್ಟ್ ಟೈಮ್ಗೆ ತೆಗಿಬೇಕು ಫ್ರೆಂಡ್ಸ್. ಇದನ್ನು ಲೇಟ್ ಮಾಡೋಂಗಿಲ್ಲ, ಆಯಿತಾ. ನೆಕ್ಸ್ಟ್ ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾ ಜೆಲ್ಲು, ಆಯಿತಾ, ಹಾಕ್ಕೊಂಡು ಚೆನ್ನಾಗಿ ಇದು ತಣ್ಣಕ್ಕಾದ್ಮೇಲೆ ಬಿಸಿಲು ಹಾಕ್ಬಿಟ್ಟಿರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ಲ ಜಾಸ್ತಿ ಮಾಡ್ಕೊಳ್ತಿದ್ದೀನಿ ಕ್ರೀಮ್ ಅಂತ. ಮತ್ತು ಇದಕ್ಕೆ ಇನ್ನೊಂದು ವಸ್ತು ಮಿಕ್ಸ್ ಆಗುತ್ತೆ, ಅದೇನು ಅಂತ ಶೇರ್ ಮಾಡ್ತೀನಿ. ಈ ಚಮಚದಲ್ಲಿ 1/4 ಚಮಚದಿಂದ ಅರ್ಧ ಚಮಚ, ಡಿಪೆಂಡಿಂಗ್ ಆನ್ ದ ಕ್ರೀಮ್ ನೀವೆಷ್ಟು ಮಾಡ್ಕೊಳ್ತೀರೋ. ಮತ್ತು ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ, ಸ್ಕಿನ್ ವೈಟ್ನಿಂಗ್, ನಮ್ಮ ಕಸ್ತೂರಿ ಅರಿಶಿನ. ಎಷ್ಟಾಗಿದೆ? 2 ಚಿಟಿಕೆ ಲೆಕ್ಕದಲ್ಲಿ. ನೀವು ಅದೇ ಈ ಕಸ್ತೂರಿ ಅರಿಶಿನ ಜಾಗದಲ್ಲಿ ಕಸ್ತೂರಿ ಅರಿಶಿನ ಇಲ್ಲ ಅಡುಗೆ ಮನೆ ಅರಿಶಿನ ಹಾಕ್ತೀನಿ ಅಂದರೆ ನಿಮ್ಮ ಮುಖ ಎಲ್ಲ ಯೆಲ್ಲೋ ಕಲರ್ ಆಗೋದು ಖಂಡಿತ. ನಾನು ಬಳಸಿರೋದು ಕಸ್ತೂರಿ ಅರಿಶಿನ, ನಿರ್ಮಲ ಬ್ರ್ಯಾಂಡ್. ಸೊ ಇದಕ್ಕೆ ನಾವು ಪ್ರಿಸರ್ವೇಟಿವ್ ಹಾಕಬೇಕಲ್ಲ. ಸೊ
ಇದು ಒಂದು 2 ನಿಮಿಷ ಸೆಟ್ ಆಗಲಿ, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತೀನಿ. 1 ಚಿಟಿಕೆಯಷ್ಟು ಗ್ಲಿಸರಿನ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಕ್ರೀಮ್ ಕನ್ಸಿಸ್ಟೆನ್ಸಿ. ನೋಡಿ, ನಿಮ್ಮ ಅದ್ಭುತವಾದ ಕ್ರೀಮು ರೆಡಿ ಆಯಿತು. ಸೊ ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೀವು ಇದು ಜೇನುತುಪ್ಪ ಎಲ್ಲ ತೊಗೊಂಡು ಹಾಕಕ್ಕೆ ಕೊಡ್ತಾರೆ ನೋಡಿ, ನೋಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಬನ್ನಿ ಇವತ್ತೆ ವೀಡಿಯೋಗೆ. ಪಲಾವ್ ಎಲೆಯಲ್ಲಿ ಮಾಡೋಕ್ಕಾಗುತ್ತಾ? ಅದು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ಛವಾಗಿದೆ. ಸೊ ಫಸ್ಟ್ ನಾನು ನಮ್ಮ ಲವಂಗದ್ದು ಹೇಳ್ಬಿಡ್ತೀನಿ. ಲವಂಗ ಬಂದ್ಬಿಟ್ಟು ಎಜೆನಾಲ್ ಅಂತ ಒಂದು ಎನ್ಸೈಮ್ ಇದೆ. ಆ ಎಜೆನಾಲ್ ಜೊತೆಗೆ 90% ಆಫ್ ಎಸೆನ್ಷಿಯಲ್ ಆಯಿಲ್ ಇದೆ. ಅದು ಬಿಟ್ಟು ವಿಟಮಿನ್ ಸಿ, ವಿಟಮಿನ್ ಕೆ, ಮೆಗ್ನೀಷಿಯಮ್ ಇದೆ. ನಾನು ಬಳಸಿರೋದು 2 ಲವಂಗ, ಆಯಿತಾ. ನೆಕ್ಸ್ಟು ಪಲಾವ್ ಎಲೆ, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆಯಿತಾ. ನೆಕ್ಸ್ಟು ನಾನು ಬಳಸಿರೋ ಅಲೋವೆರಾ ಜೆಲ್, ಸ್ಕಿನ್ ಸ್ಮೂತಿಂಗ್, ಅದು ಬೆಳ್ಳಕ್ಕಿರಬೇಕು, ಬಿಳಿದು ಕಲರ್ ತೊಗೋಬೇಡಿ. ಮತ್ತು ಕಸ್ತೂರಿ ಅರಿಶಿನ ಜಾಗದಲ್ಲಿ ನೀವೇನಾದ್ರು ಅಡುಗೆ ಮನೆ ಅರಿಶಿನ ಹಾಕಿದ್ರೆ ಮುಖ ಎಲ್ಲೋ ಆಗುತ್ತೆ ಕನ್ಫರ್ಮು. ನೆಕ್ಸ್ಟು ನಾನು ಬಳಸಿರೋದು ಕಾರ್ನ್ಸ್ಟಾಚ್ ಇಲ್ಲ ಅಂದರೆ ಅಷ್ಟು ದಪ್ಪ ಆಲೂಗೆಡ್ಡೆ ತೋರಿಸಿದ್ನಲ್ಲ, ಅದರಲ್ಲಿ ನೀವು ಇದು ಮಾಡ್ಕೊಳ್ಬೋದು. ಇದು ಯಾವ ರೀತಿ ಉಪಯೋಗಿಸೋದು, ಈ ಅದ್ಭುತವಾದ ಕ್ರೀಮು ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ವೆಲ್ಕಮ್ ಟು ಹೇಮನಗರ್ ಬ್ಲಾಗ್ಸ್. ನಾನು ಹೇಮ. ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಸಂಜೆ ಒಂದು ಇಂಪಾರ್ಟೆಂಟ್ ಡ್ರಿಂಕ್ ಬರ್ತಿದೆ, ಮಿಸ್ ಮಾಡಬೇಡಿ, ಓಕೆನಾ. ಸೊ ಬನ್ನಿ, ಇದು ಯಾವ ರೀತಿ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡೋದು, ಯಾರು ಅಪ್ಲೈ ಮಾಡೋದು, ಎಷ್ಟೊತ್ತು ಅಪ್ಲೈ ಮಾಡೋದು. ಫಸ್ಟ್ ಯಾರ್ಯಾರು ಅಪ್ಲೈ ಮಾಡಬೇಕು? ಎಲ್ಲರೂ ಅಪ್ಲೈ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್, ಯಾಕಂದರೆ ಸೋಷಿಯಲ್ ಮೀಡಿಯಾಲಿದ್ದೀರಾ ಅಲ್ವಾ. ನೆಕ್ಸ್ಟ್ ನಾನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ನೋ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವಾಗ ಅಪ್ಲೈ ಮಾಡೋದು? ನೀವು ಹೊರಗಡೆ ಹೋಗ್ಬೇಕಾದ್ರೆ ಅಪ್ಲೈ ಮಾಡಿ, ನೀವು ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಅಪ್ಲೈ ಮಾಡಿ, ಇಡೀ ಬಾಡಿಗೆ ಅಪ್ಲೈ ಮಾಡಿ. ಏನು ಲಾಭ? ಪಿಗ್ಮೆಂಟೇಷನ್ ಮಾರ್ಕ್ಸ್ ಫೇಡ್ ಆಗಿ ಬರುತ್ತೆ, ನಿಮ್ಮ ಸ್ಕಿನ್ ಬೆಳ್ಳಕ್ಕಾಗ್ತಾ ಬರುತ್ತೆ, ಪಿಂಪಲ್ಸ್ ಒಣಗ್ತಾ ಬರುತ್ತೆ ಪಸ್ಸಿದ್ರೆ, ಆಯಿತಾ. ನಾನು ಪ್ರಿಸರ್ವೇಟಿವ್ ಆಗಿ ಏನಾಗ್ತೆ, ಗ್ಲಿಸರಿನ್ ಹಾಕಿದ್ದೀನಿ. ಬೇಕಾದರೆ ಗ್ಲಿಸರಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗ್ಲಿಸರಿನ್ ಸ್ಕಿಪ್ ಮಾಡಿ. ನೀಟಾಗಿ ಇನ್ನೊಂದು ಚೂರು ಕ್ರೀಮ್ ಅಪ್ಲೈ ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡೋಣ. ಸೊ ಧಾರಾಳವಾಗಿ ನೀವು ಫ್ರಿಜ್ಜಲ್ಲಾದರೂ ಇಡಿ. ನಾನು ಫ್ರಿಜ್ಜಲ್ಲಿ ಯೂಶ್ವಲಿ ಯಾವ ಕ್ರೀಮ್ಸು ಇಡೋಲ್ಲ, ಹೊರಗಡೆ ಇಡ್ತೀನಿ. ಒಂದು ಬೌಲಲ್ಲಿ ತಣ್ಣೀರು, ಕೋಲ್ಡ್ ವಾಟ್ರ್ ಅಥವಾ ನಾರ್ಮಲ್ ಟ್ಯಾಪ್ ವಾಟ್ರ್ ಹಾಕ್ಬಿಟ್ಟು ಅದರೊಳಗೆ ಈ ಬಾಟ್ಲ್ ಇಟ್ಟುಬಿಡ್ತೀನಿ. ಸೊ ಹಿಂದಿನ ಕಾಲದಲ್ಲೆಲ್ಲ ಫ್ರಿಜ್ಜಲ್ಲಿತ್ತು, ಇದೇ ಸ್ಟೋರಿಂಗ್ ಪರ್ಪಸ್ ಅಲ್ವಾ. ನಿಮ್ಗೆ ಅಂಟಾಗೋದು, ನಾ ಅದೇ ಹೇಳಿದೆ, ಕಾರ್ನ್ಫ್ಲೋರ್ ಎಷ್ಟು ಹಾಕಬೇಕು, ಎಷ್ಟೊತ್ತು ಬೀಟ್ ಮಾಡಬೇಕು. ನೀವು ಕ್ರೀಮ್ ಹಾಕಿದ್ದೀರಂತ ಯಾರಿಗಾದ್ರೂ ಗೊತ್ತಾಗುತ್ತಾ? ನಿಮ್ಮ ಕೈಯೂ ಅಂಟಟ್ಟಿಲ್ಲ ನೋಡಿ. ಸೊ ನಾ ಹೇಳಿದ ಮೆಷರ್ಮೆಂಟ್ ಪಕ್ಕಾ ಇರಬೇಕು. ನಾನು ಹೇಳಿದ್ದು ಕಸ್ತೂರಿ ಅರಿಶಿನ ನಮ್ಮ ಬ್ರ್ಯಾಂಡೇ ಆಗಿರಬೇಕು, ನಿರ್ಮಲ್ ಆರ್ ವನಶ್ರೀ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅವೆರಡರ, ಅದು ಇಂಪಾರ್ಟೆಂಟು. ನಾನು ನಿರ್ಮಲ್ ಹೇಳಿದೆ ಅಂತ ನೀವು ನಿರ್ಮಲ್ ಹಾಕೋಬೇಡಿ. ನಿಮ್ಗೆ ನಿರ್ಮಲ್ ಸೂಟ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ? ಈ ಅದ್ಭುತವಾದ ಕ್ರೀಮ್ನ ಮನೇಲಿ ಮಾಡಿ ಇಟ್ಕೊಳ್ಳಿ. ಆದಷ್ಟು 1 ಮಂತ್ಗೆ ಒಂದು ಸಲ ಮಾಡ್ಕೊಳ್ಳಿ. ಓಕೆ, ಇದೇನು ವಾಸನೆ ಬರೋದು ಎಂಥದ್ದು ಆಗಲ್ಲ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ. ಸಿಂಪಲ್ ಆಗಿದೆ ನೋಡಿ, ಶೈನಿಂಗ್ ನೋಡಿ ಆಗುತ್ತಿದೆ. ಓಕೆ, ಫಸ್ಟ್ ಟೈಮ್ ಅದು ಪಲಾವ್ ಎಲೆಯಲ್ಲಿ ಕ್ರೀಮ್ ಮಾಡಿರೋದು ಅಲ್ವಾ. ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ, ಹೋಗಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ವಿತ್ ಪ್ಯಾಚ್ ಟೆಸ್ಟ್ ದಯವಿಟ್ಟು ಮಾಡಿಕೊಡಿ, ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್. ಓಕೆನಾ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ, ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ. ಇದನ್ನು ಹಾಕ್ಬಿಟ್ಟು ಹಾಗೆ ಬಿಟ್ಬಿಡೋದು, ಹಾಗೆ ಹೊರಗಡೆ ಹೋಗ್ಬೋದು. ನೀವು 10 ನಿಮಿಷ ಆದಮೇಲೆ ಸನ್ಸ್ಕ್ರೀನ್ ಮಾಡ್ಕೊಟ್ಟಿದೆಯಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಹೊರಗಡೆ ಹೋಗಿ. ನೀವು ಮನೇಲಿರೋದಿದ್ರು ಇದು ಅಪ್ಲೈ ಮಾಡಿ 10 ನಿಮಿಷ ನೋಡಿ, ಕಂಪ್ಲೀಟ್ ಡ್ರೈ ಆಗೋಯ್ತು. ಕಂಪ್ಲೀಟಾಗಿ ನೋಡಿ, ಹಾಕಿ 5 ನಿಮಿಷನೂ ಆಗಿಲ್ಲ ನಾನು. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ, ಹೋಗಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ.